ಎರಡನೇ ಬಾಜಿರಾವ್ ಏನ್ ಮಾಡ್ಬಿಡ್ತಾನೆ, ಬ್ರಿಟಿಷರ ಜೊತೆ ಒಪ್ಪಂದ ಮಾಡ್ಕೊತಾನೆ, ಬೆಸ್ಸಿನ್ ಒಪ್ಪಂದ ಅಂತೇಳಿ. 10,22,840 ವರಮಾನ ಇರತಕ್ಕಂತಹ 26 ವಿಭಾಗಗಳು, ಸವಣೂರಿನ 26 ವಿಭಾಗಗಳು ಹಾಗೂ 5,56,760 ವರಮಾನ ಇರತಕ್ಕಂತಹ ಬಂಕಾಪುರವನ್ನು ಕೂಡ ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ. ಅಲ್ಲಿಗೆ ಇಡೀ ಸಂಪೂರ್ಣ ಸವಣೂರು ಬ್ರಿಟಿಷರಿಗೆ ಹಾಕಿತಿ. ಏನು ನವಾಬರಿಗೆ ಬರ್ತಿತ್ತಲ್ಲ ಪಿಂಚಣಿ ವಾರ್ಷಿಕ 48,000 25 ಹಳ್ಳಿಗಳಿಂದ ಅವು ನಿಂತು ಬಿಡ್ತವೆ. 1806ರ ವೇಳೆಗೆ ಇಡೀ ಈಗಿನ ಖೈರ್ ಖಾನ್ ನವಾಬನಿಗೆ, ಸವಣೂರಿನ ನವಾಬರಿಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಸಹಿತ ಇರೋದಿಲ್ಲ. ಈಗ ಸವಣೂರಿನ ನವಾಬರು ಬೀದಿಗೆ ಬಂದು ನಿಂತರು, ಹಾಕೊಳ್ಳೋದಕ್ಕೆ ಬಟ್ಟೆನೂ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಅವರು ಬಂದ್ ನಿಂತರು. ಶರಣ್ರಿ, ಸರ್ವರಿಗೂ ಶರಣು ಶರಣಾರ್ಥಿ. ನಮ್ಮ ಕರ್ನಾಟಕದ ಇತಿಹಾಸದೊಳಗ, ಮಧ್ಯಕಾಲೀನ ಇತಿಹಾಸದೊಳಗ ಈ ತುಂಗಭದ್ರಾ ನದಿಯಿಂದ ಹಿಡ್ಕೊಂಡು ಕೃಷ್ಣಾ ನದಿಯವರೆಗೆ ಒಂದು ರಾಜಮನೆತನ ಆಡಳಿತ ಮಾಡ್ತೈತಿ. ಇತಿಹಾಸಕಾರರು ಅದನ್ನ ಮಿಯಾನ ರಾಜಮನೆತನ ಅಂತ ವ್ಯಾಖ್ಯಾನ ಮಾಡ್ತಾರ. ಅವ್ರಿಗೆ ಇನ್ನೊಂದು ಫೇಮಸ್ ಹೆಸರು ಐತಿ, ನಂತರದಲ್ಲಿ ಹೇಳ್ತೀನಿ. ಮೂಲತಃ ಈ ಮಿಯಾನ ಏನು ರಾಜಮನೆತನದವರು ಅಫ್ಘಾನಿಸ್ತಾನದವರು. ಇವರು ಭಾರತಕ್ಕೆ ಹೆಂಗ್ ಬಂದ್ರು ಅಂದ್ರ, ಈ ತೈಮೂರು ಅಫ್ಘಾನಿಸ್ತಾನದಿಂದ ಏನ್ ಭಾರತಕ್ಕೆ ಬಂದಲ್ರಿ, ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾನ, ಅವನ ಹೆಸರು ಅವತಾರ್ ಖಾನ್ ಅಂತ ಹೇಳಿ. ಇವರು ಭಾರತಕ್ಕೆ ಬಂದ ಮೇಲೆ ಈ ಅವತಾರ್ ಖಾನನ ವಂಶಸ್ಥರು ಏನ್ ಮಾಡ್ತಾರೆ, ದೆಹಲಿಯ ಮುಘಲ್ರು ಇರ್ತಾರಲ್ವಾ, ಅವ್ರ ಹತ್ರ, ಈ ದೆಹಲಿ ಹತ್ರ ಒಂದು ಹಳ್ಳಿಯನ್ನ ಪಡ್ಕೊಂಡು ಆಡಳಿತವನ್ನ ಮಾಡ್ತಿರ್ತಾರೆ. ಈ ವಂಶದ ಸುಮಾರು 15ನೇ ವಂಶಸ್ಥರು ದೋಡಾ ಖಾನ್ ಅಂತೇಳಿ, ಅವನಿಂದ ಇವ್ರಿಗೆ ಒಂದು ಹೆಸರು ಬರ್ತೈತಿ, ನವಾಬ ಅಂತ ಹೇಳಿ. ಹಿಂಗೆ ಆಡಳಿತವನ್ನ ಮಾಡ್ತಿರ್ಬೇಕಾದ್ರೆ ಇದೇ ವಂಶದ ಏನು 17ನೆಯ ತಲೆಮಾರಿನ ಒಬ್ಬ ವ್ಯಕ್ತಿ ರಗತಿ ಖಾನ್ ಅಂತ ಹೇಳಿ, ಶಹಜಾನ್ ಆಡಳಿತವನ್ನ ಮಾಡ್ತಿರ್ತಾನೆ ದೆಹಲಿಯಲ್ಲಿ. ಈ ರಗತಿ ಖಾನ್ಗೆ ಶಹಜಾನನ ಆಡಳಿತದಲ್ಲಿ ರಗತಿ ಖಾನ್ಗೆ ಏನು ಕೊಟ್ಟಿದ್ರಲ್ಲ ಒಂದು ಸ್ಥಾನಮಾನ, ಅದು ತೃಪ್ತಿ ಆಗೋದಿಲ್ಲ. ಅವಾಗ ಏನ್ ಮಾಡ್ಬಿಡ್ತಾನೆ, ಇವನು ದೆಹಲಿಯಿಂದ ಬಿಜಾಪುರಕ್ಕೆ ವಲಸೆ ಬರ್ತಾನೆ. ಯಾರು? ರಗತಿ ಖಾನ್ ಅಂತೇಳಿ. ಯಾರ ಹತ್ರ? ಅಲಿ ಆದಿಲ್ ಶಾನ ಒಂದು ಆಡಳಿತಕ್ಕೆ ಬಂದು ಸೇವೆಯನ್ನ ಸಲ್ಲಿಸ್ತಾನೆ. ಈಗ ದೆಹಲಿಯಲ್ಲಿದ್ದಂತಹ ಇವರು ದಕ್ಕನ್ ಪ್ರದೇಶಕ್ಕೆ ವಲಸೆ ಬರ್ತಾರೆ. ಅಲಿ ಆದಿಲ್ ಶಾನ ನಂತರ ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಿತ್ತು. 1673ರೊಳಗಡೆ ಸಿಕಂದರ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನೆ. ಅವಾಗ ಇವ್ರಿಗೆ ಮರಾಠರದ್ದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿರುತ್ತೆ. ಅವಾಗ ಏನ್ ಮಾಡ್ತಾನೆ, ಈಗೇನು ವಲಸೆ ಬಂದಿದ್ರಲ್ಲ ರಗತಿ ಖಾನನ ವಂಶಸ್ಥರಲ್ಲಿ ಕರೀಂ ಖಾನ್ ಅಂತ ಒಬ್ಬ ವ್ಯಕ್ತಿಯನ್ನ ಇವ್ರೇನ್ ಮಾಡ್ತಾರೆ, ಬಲಿಷ್ಠವಾದಂತಹ ವ್ಯಕ್ತಿ ಕರೀಂ ಖಾನ್ ಇದ್ರಲ್ಲ, ಅತ್ಯಂತ ಬಲಿಷ್ಠವಾದಂತಹ ವ್ಯಕ್ತಿ ಕರೀಂ ಖಾನ್, ಈ ಮರಾಠರ ವಿರುದ್ಧ ಹೋರಾಡೋದಕ್ಕೆ ಅಂತ ಹೇಳಿ ಬಂಕಾಪುರದ ಏನು ಜಹಗೀರ್ದಾರನ ಈ ಕರೀಂ ಖಾನ್ ಅವರಿಗೆ ಬಿಟ್ಕೊಡ್ತಾರೆ. ಈ ಬಂಕಾಪುರ ಅವಾಗ 16 ಜಿಲ್ಲೆಗಳನ್ನ 16 ಡಿಸ್ಟಿಕ್ಗಳನ್ನ ಹೊಂದಿದ್ದಂತ ಒಂದು ವಿಶಾಲವಾದ ಪ್ರಾಂತ್ಯ ಆಗಿತ್ತು ಬಂಕಾಪುರ. ಹಾವೇರಿ, ಈಗಿನ ಗದಗ, ರಾಯಚೂರಿನ ಸ್ವಲ್ಪ ಭಾಗ, ಧಾರವಾಡ ಮತ್ತೆ ಕೊಪ್ಪಳದ ಸ್ವಲ್ಪ ಭಾಗಗಳು ಒಟ್ಟಾರೆಯಾಗಿ ಇವ್ರಿಗೆ ಸೇರ್ಕೊಂಡಿದ್ದು. ಮುಂದೆ ಇವರನ್ನೇ ಸವಣೂರಿನ ನವಾಬರು ಅಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ನಾ ಕುಂತೀನಲ್ರಿ, ಇದು ಸವಣೂರು ನವಾಬರು ಕಟ್ಟಿಸಿದಂತಹ ಕೋಟೆ. ಇತಿಹಾಸ ಇನ್ನ ಮುಂದೆ ಐತಿ. ಇದು ಕೋಟೆ ಏರಿಯಾ, ಇದ್ರ ಒಳಗಡೆ ಹೋಗೋಣ. ಕೋಟೆ ಬಿದ್ದೈತಿ, ಇದನ್ನ ಮತ್ತವ್ರು ಕಟ್ಸಾಕತ್ತಾರ, ರಿನೋವೇಟ್ ಮಾಡಕತ್ತಾರ. ಹಿಂಗ ಬಿಜಾಪುರ ಅವರು ಶಾಹಿ ಸುಲ್ತಾನರು ಬಿಜಾಪುರದಲ್ಲಿ ಆಡಳಿತ ಮಾಡ್ತಿದ್ರು. ಅವರ ಜಾಗೀರದಾರರಾಗಿ ಮಿಯಾನ ಕುಟುಂಬದವರು ಬಂಕಾಪುರದಲ್ಲಿ ಇದ್ರು. 1686 ಅಕ್ಟೋಬರ್ 15ರೊಳಗಡೆ ಈ ಔರಂಗಜೇಬ ಬಿಜಾಪುರವನ್ನ ತನ್ನ ವಶಕ್ಕೆ ಪಡ್ಕೋತಾನೆ. ಅದಾದ್ಮೇಲೆ ಬಂಕಾಪುರ ಕೂಡ ಅವನ ವಶಕ್ಕೆ ಬಂದು ಸೇರ್ಕೊಳ್ತದೆ. ಅವಾಗ ಬಂಕಾಪುರದ ಜಾಗೀರ್ದಾರಿಯನ್ನ ನೋಡ್ಕೊತಿದ್ದು ಕರೀಂ ಖಾನನ ಮಗ ಅಬ್ದುಲ್ ರವೂಫ್ ಖಾನ್ ಅಂತ ಹೇಳಿ. ಈ ಅಬ್ದುಲ್ ರವೂಫ್ ಖಾನ್ ಏನ್ ಮಾಡ್ಬಿಡ್ತಾನೆ, ಇಮಿಡಿಯೇಟ್ ಆಗಿ ಔರಂಗಜೇಬಿನ ಒಂದು ಆಸ್ಥಾನ ಇತ್ತಲ್ಲ, ಅದನ್ನ ಅವ್ರ ಸೇವೆಗೆ ನಾನು ಸಿದ್ಧ ಅಂತೇಳಿ ಅವ್ರ ಸೇವೆಯನ್ನ ಅವನು ಒಪ್ಕೋತಾನೆ. ತದನಂತರ ಔರಂಗಜೇಬ್ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಈ ರವೂಫ್ ಖಾನ್ಗೆ 700 ಜತ್ತು 600 ಸ್ವರ್ ಇರ್ತಕ್ಕಂತಹ ಮನಸಬ್ದಾರಿಕೆಯನ್ನ ಬಿಟ್ಕೊಡ್ತಾನೆ. ಅದ್ರ ಜೊತೆಗೆ ಈ ಬಂಕಾಪುರವನ್ನು ಕೂಡ ಅವನೇ ನೋಡ್ಕೊಳ್ಳೋದಕ್ಕೆ ಅನುಮತಿಯನ್ನ ಕೊಡ್ತಾನೆ. ಅದ್ರ ಜೊತೆಗೆ ಈ ರವೂಫ್ ಖಾನ್ಗೆ ಒಂದು ಬಿರುದನ್ನ ಕೊಡ್ತಾನೆ. ಏನಂತಂದ್ರೆ ದಿಲೇರ್ ಖಾನ್ ಬಹದ್ದೂರ್ ದಿಲೇರ್ ಅಂತ ಹೇಳಿ ಒಂದು ಬಿರುದನ್ನು ಕೂಡ ಅವನಿಗೆ ಕೊಟ್ಟು ಬಂಕಾಪುರವನ್ನ
ನೋಡ್ಕೊಳ್ಳೋದಕ್ಕೆ ಬಿಡ್ತಾನೆ. ಈ ಮನ್ಸಬ್ ದಾರಿಕೆ ಒಳಗಡೆ ಏನು ರವೂಫ್ ಖಾನ್ಗೆ ಏನೇನ್ ಸಿಗುತ್ತೆ? ಸರ್ಕಾರ್ ತೋರ್ಗಲ್, ಸರ್ಕಾರ್ ಅಜಂ ನಗರ್, ಸರ್ಕಾರ್ ಬಂಕಾಪುರ ಸೇರಿದಂತೆ ಒಟ್ಟು 2,40,00,000 ರೂಪಾಯಿ ಮೌಲ್ಯದ ಆಡಳಿತ ಇವನ್ಗೆ ಕೈಗೆ ಸಿಗುತ್ತೆ. ಇದನ್ನೆಲ್ಲ ಒಪ್ಪಿಕೊಂಡಂತಹ ರವೂಫ್ ಖಾನ್ ಏನ್ ಮಾಡ್ಬಿಡ್ತಾನೆ, ಬಂಕಾಪುರದಲ್ಲಿದ್ದಂತಹ ತನ್ನ ಕೇಂದ್ರ ಕಚೇರಿಯನ್ನ ಜನ್ಮಾರ್ನಹಳ್ಳಿ ಅಂತ ಒಂದು ಊರಿಗೆ ಸ್ಥಳಾಂತರವನ್ನು ಮಾಡ್ತಾನೆ. ಯಾವಾಗ? ಆಗಸ್ಟ್ ತಿಂಗಳು ಶ್ರಾವಣ ಮಾಸದೊಳಗಡೆ ಈ ಕೆಲಸವನ್ನ ಮಾಡ್ತಾನೆ. ಶ್ರಾವಣ ಮಾಸದಲ್ಲಿ ರಾಜಧಾನಿಯನ್ನ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ರಾಜಧಾನಿ ಏನು ಜನ್ಮಾರ್ನಹಳ್ಳಿ ಅಂತ ಇತ್ತಲ್ಲ ಹೊಸದು, ಅದಕ್ಕೆ ಶ್ರವಣೂರು ಅಂತ ಹೆಸರು ಬಂತು. ನಂತರದಲ್ಲಿ ಅದೇ ಸವಣೂರು ಆಯ್ತು. ಈ ಜನ್ಮಾರ್ನಹಳ್ಳಿಗೆ ಅಂದ್ರೆ ಈ ಸವಣೂರಿಗೆ ಬಂದ ಮೇಲೆ ರವೂಫ್ ಖಾನ್ ಕಟ್ಟಿಸಿಕೊಂಡಂತಹ ತನ್ನ ಏನು ಅರಮನೆ ಐತಲ್ರಿ, ಇಲ್ಲ ಐತ್ ನೋಡಿ. ಮೊದಲ ಇದು ತಾಲೂಕಾ ಕಚೇರಿ ಆಗಿತ್ರಿ. ಈಗ ಅದನ್ನೆಲ್ಲ ಬಡಿಸಿ ಹೊಸ ತಾಲೂಕಾ ಕಚೇರಿ ಅಲ್ಲಿ ಮಾಡ್ಯಾರ. ಈಗ ಇದನ್ನ ಮ್ಯೂಸಿಯಂ ಮಾಡ್ಬೇಕಂತ ಹೇಳಿ ರಿನೋವೇಷನ್ ಮಾಡ್ಕೊಂತ ನಿಂತಾರ. ಸೊ ಅಲ್ಲಿ ಕೋಟೆ ಐತ್ರಿ. ಆ ಕೋಟೆಯ ಒಳಗಡೆ ಇರ್ತಕ್ಕಂಥ ಎಲ್ಲಾ ಕಟ್ಟಡಗಳಿವು, ಎಲ್ಲ ಕಟ್ಟಡಗಳು. ಅಲ್ಲೊಂದು ಎಕ್ಸಿಟ್ ಕೋಟೆ ಐತಿ. ಇದು ಅವರ ಅರಮನೆ. ಈಗ ಹೊಸ ತಹಸೀಲ್ದಾರ್ ಆಫೀಸ್ ಅಲ್ಲೇ ಐತಿ. ಮತ್ ಇದು ಐತಲ್ರಿ ನವಾಬರ ಕಾಲದ ಒಂದು ಓಲ್ಡ್ ಸ್ಟ್ರಕ್ಚರ್, ವಾಟರ್ ಸೋರ್ಸ್ ಇದು ಲೈಕ್ ನೋಡ್ರಿ. ಇದನ್ನು ಕೂಡ ರಿನೋವೇಟ್ ಮಾಡ್ಕೊಂಡು ಯೂಸ್ ಮಾಡಾಕ್ತಾರೆ. ಆ ಪ್ಯಾಲೇಸ್ ನ ನೋಡ್ಕೊಂಡು ಹಿಂದ್ಗಡೆ ಬಂದ್ರಿ ನವಾಬರ್ ಕಾಲದ ಸ್ಕೂಲ್ ಸಿಗತೈತಿ. ಅವ್ರ ನವಾಬರ್ ಕಾಲದೊಳಗಡೆ ಕಟ್ಸಿರ್ತಕ್ಕಂತ ಸ್ಕೂಲ್ ಇದು. ಇಲ್ಲಿ ಐತ್ ನೋಡಿದ್ರಿ ಡೇಟ್ 11/11/1869 ಒಳಗಡೆ ಕಟ್ಸಿರ್ತಕ್ಕಂಥದ್ದು ಇದು. ಇದೇ ಸ್ಕೂಲ್ ಒಳಗಡೆನೆ ಸುಧಾಮೂರ್ತಿ ಅವರು ಕೂಡ ಅಭ್ಯಾಸವನ್ನ ಮಾಡಿದ್ದು. ಇಲ್ಲಿ ಈ ಡೇಟ್ ಅನ್ನ ನೋಡಿದ್ರೆ ನನಗೊಂದು ಡೌಟ್ ಬರಾಕತೈತಿ. ಇದು 1869 ಒಳಗಡೆ ಕಟ್ಸಿರ್ತಕ್ಕಂಥದ್ದು ಸ್ಕೂಲು. ಅವರು ಬೋರ್ಡ್ ಹಾಕ್ಯಾರ. ಆದ್ರೆ ಇತಿಹಾಸಕಾರರು ಹೇಳೋ ಪ್ರಕಾರ 1806ರ ಕಾಲಕ್ಕೆ ನವಾಬರ ಆರ್ಥಿಕ ಪರಿಸ್ಥಿತಿ ಘನಗಂಭೀರ ಆಗಿತ್ತು. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಅವ್ರಿಗೆ ಉಡೋಕ್ ಬಟ್ಟೆನೇ ಇರ್ಲಿಲ್ಲ ಅಂತ ಚಿಂದಿ ಬಟ್ಟೆ ಉಟ್ಕೋತಿದ್ರು ಅಂತ ಇತಿಹಾಸಕಾರರು ದಾಖಲೆಗಳನ್ನ ಮಾಡೋ ಹೊತ್ನಲ್ಲಿ ಈ ಸ್ಕೂಲನ್ನ ಅವ್ರು ಯಾವಾಗ ಕಟ್ಸಿದ್ರು ಅಂತ ಕ್ವಶನ್ ಮಾರ್ಕ್ ಇದೆ. ಗೊತ್ತಿದ್ದವ್ರು ಹೇಳ್ಬೇಕು. ಮುಂದೆ ಹೋಗೋಣ. ಈ ಸ್ಕೂಲ್ಗಳು ಕೋಟೆನ ನೋಡ್ಕೊಂಡು ಇನ್ನೊಂದಿಷ್ಟು ನವಾಬರ ಕಾಲದ್ದು ಒಂದಿಷ್ಟು ಸ್ಟ್ರಕ್ಚರ್ಗಳು ಸವಣೂರಾಗದವು, ಬಟ್ ಅವು ಊರಿಂದ ಹೊರಗಿರ್ತಾವ. ಆ ಕಡೆ ಹೋಗೋಣ. ಸವಣೂರಿನ ನವಾಬ್ ಆಗಿದ್ದಂತಹ ರವೂಫ್ ಖಾನ್ ತೀರ್ಕೋತಾನ. ಅವ ತೀರ್ಕೊಂಡ ಮೇಲೆ ಅಧಿಕಾರಕ್ಕಾಗಿ ಅಂದ್ರೆ ನವಾಬಿಗಿರಿಗೆ ಅವನ ಮಕ್ಕಳಲ್ಲಿ ಒಂದು ಕಿತ್ತಾಟ ಉಂಟಾಕೈತಿ. ಆ ಕಿತ್ತಾಟದ ನಡಿಯೂ ಅಧಿಕಾರಕ್ಕೆ ಬಂದವನು ಅಬ್ದುಲ್ ಗಫರ್ ಖಾನ್ ಅಂತ ಹೇಳಿ ಸವಣೂರಿನ ಹೊಸ ನವಾಬನಾಗ್ತಾನೆ. ಅಬ್ದುಲ್ ಗಫರ್ ಖಾನ್ಗೆ ದೊಡ್ಡದೊಂದು ಸವಾಲು ಉಂಟಾಕೈತಿ. ಆ ಕಡೆ ಔರಂಗಜೇಬ ಸಾಯ್ತಾನೆ. ಔರಂಗಜೇಬ್ ಸತ್ತ ಮೇಲೆ ಮರಾಠರು ತಮ್ಮ ಪ್ರಾಬಲ್ಯವನ್ನ ವಿಸ್ತಾರ ಮಾಡಬೇಕು ಅಂತ ಹೊರಡ್ತಾರೆ. ದಕ್ಷಿಣ ಭಾರತದ ಕಡೆ ಅವರು ಬಂದಾಗ ಈ ಗಫರ್ ಖಾನ್ ಏನು ಮರಾಠರ ರಾಸ್ತೆ ವಿರುದ್ಧ ಯುದ್ಧ ಮಾಡಬೇಕಾಗ್ತದೆ, ಸೋಲ್ಬೇಕಾಗ್ತದೆ. ಅನಿವಾರ್ಯವಾಗಿ ಸೋತ್ ನಂತರ ಈಗಿನ ಮಿಶ್ರಿ ಕೋಟೆ ಏನಿದೆ ಅದನ್ನ ಅವನು ಬಿಟ್ಕೊಡ್ಬೇಕಾಗ್ತದೆ. ಮುಂದೆ ಹೋಗೋಣ, ಹೋಗ್ತಾ ಹೋಗ್ತಾ ಮಾತಾಡೋಣ. ಅಬ್ದುಲ್ ಗಫರ್ ಖಾನ್ ಏನ್ ಮಾಡ್ಬಿಡ್ತಾನ್ರಿ, ಸುಮ್ನೆ ಇರ್ಲಿಲ್ಲ. ಇದಾದ್ಮೇಲೆ ಯುದ್ಧ ಆದ್ಮೇಲೆ ಅವನು ಸುಮ್ನೆ ಕೂರಕ್ ಆಗ್ಲಿಲ್ಲ. ಅವನೇನ್ ಮಾಡ್ಬಿಡ್ತಾನೆ, ಈ ತನ್ನ ಸುತ್ತಮುತ್ತಲು ಏನು ಪ್ರದೇಶಗಳಿದ್ವಲ್ಲ ಅವನ್ನ ತನ್ನ ವ್ಯಾಪ್ತಿಗೆ ಸೇರಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮೇಶ್ವರ ದೇಶಗತಿಯನ್ನ ನೋಡ್ತಿರ್ತಕ್ಕಂತಹ ಏನು ಖಾನ್ ಗೌಡ ಅಂತ ಒಬ್ಬ ವ್ಯಕ್ತಿ ಆಗಿನ ಮಟ್ಟಕ್ಕೆ ಅವನು ತುಂಬಾ ದುರ್ಬಲ ಆಗಿರ್ತಾನೆ, ಅಷ್ಟೊಂದು ಬಲಶಾಲಿ ಆಗಿರ್ಲಿಲ್ಲ. ಅವಾಗ ಏನ್ ಮಾಡ್ಬಿಡ್ತಾನೆ, ಈ ಅಬ್ದುಲ್ ಗಫರ್ ಖಾನ್ ಲಕ್ಷ್ಮೇಶ್ವರ ದೇಶಗತಿಯನ್ನ ತನ್ನ ವಶಕ್ಕೆ ತಗೋತಾನೆ. ಅವನನ್ನ ಮೂಲೆ ಗುಂಪು ಮಾಡಿ ತನ್ನ ವಶಕ್ಕೆ ತಗೊಂಡು ಹೀಗೆ ತನ್ನ ವಿಜಯವನ್ನ ಅವನು ಮುಂದುವರಿಸ್ತಿರ್ಬೇಕಾದ್ರೆ ಈ ಗಫರ್ ಖಾನ್ ಲಕ್ಷ್ಮೇಶ್ವರದ ಖಾನ್ ಗೌಡ ಏನ್ ಮಾಡ್ತಾನಂದ್ರೆ ಇಮಿಡಿಯೇಟ್ ಆಗಿ ಶಾಹು ಅವರಿಗೆ ಒಂದು ಸಹಾಯವನ್ನ ಕೇಳ್ತಾರೆ. ತಕ್ಷಣ ಶಾಹು ಏನ್ ಮಾಡ್ತಾನೆ ಅಂದ್ರೆ ಯಶಾಜಿ ಭೋಸ್ಲೆ ಮತ್ತು ಘನಶ್ಯಾಮ್ ನರಹರ್ ಇವರ ಒಂದು ನೇತೃತ್ವದ ಒಳಗಡೆ ಲಕ್ಷ್ಮೇಶ್ವರದ ಖಾನ್ ಗೌಡನಿಗೆ ನೆರವಾಗ್ಲಿ ಅಂತ ಹೇಳಿ ಒಂದು ಸಣ್ಣ ತುಕಡಿಯನ್ನ ಕಳಿಸ್ಕೊಡ್ತಾನೆ.
ಸೊ ಅವಾಗ ಈ ಗಫರ್ ಖಾನ್ಗೆ ತನ್ನ ದಂಡೆ ಏನು ತನ್ನ ವಿಜಯ ಯಾತ್ರೆ ಇತ್ತಲ್ಲ, ತಾನೇನು ಇತರ ಪ್ಲೇಸ್ಗಳನ್ನ ತನ್ನ ಸುತ್ತಮುತ್ತಲಿನ ತನ್ನ ಪ್ರದೇಶಗಳನ್ನ ತಾನು ವಶಪಡಿಸ್ಕೋಬೇಕು ಅಂತ ಏನು ಹೊರಟಿದ್ನಲ್ಲ, ಅದಾಗ್ಲಿಲ್ಲ. ಅವನು ಅಲ್ಲಿಗೆ ಕೈ ಬಿಡ್ಬೇಕಾಗ್ತದೆ. 1739 ಈ ಗಫರ್ ಖಾನ್ ಸತ್ತ ನಂತರ ಸೌನೂರಿನ ನವಾಬ್ ಆಗಿದ್ದು ಅವನ ಮಗ ಅಬ್ದುಲ್ ಮಜೀದ್ ದಿಲೇರ್ ಖಾನ್ ಅಂತ. ಈಗ ನಾನು ಇಲ್ಲಿದ್ದೀನಿ ಶಿಬಾರ್ಗಟ್ಟಿ ಅಂತ ಹೇಳಿ ಏರಿಯಾ. ಇಲ್ಲೊಂದು ಶಿಲಾಶಾಸನ ಐತಿ, ನೋಡೋಣ ತಡ್ರಿ. ಅಲ್ಲ ಐತಿ ನೋಡ್ರಿ. ಇದೊಂದು ವೈಷ್ಣವ ಶಿಲಾಶಾಸನ. ಇಲ್ಲಿ ಆನೆ, ಎಲಿಫೆಂಟ್ ಇದೆ. ಇಲ್ಲಿ ಯಾರೋ ಪುಂಗಿ ಊದ್ತಿರ್ತಕ್ಕಂಥ ಸಂದರ್ಭ. ಇದೊಂದು ಮರಿ ಆನೆ, ಇಲ್ಲೊಂದು ದೊಡ್ಡ ಆನೆ ಇದೆ. ಅಲ್ಲೇ ಇದು ಶಿಲಾಶಾಸನ ಕಂಪ್ಲೀಟ್ ಆಗಿ ಅಳಿಸಿ ಹೋಗಿದೆ. ಈಗ ಶಿಲಾಶಾಸನ ನೋಡ್ಕೊಂಡು ನಾನು ಮುಂದೆ ಹೊಂಟೇನ್ರಿ. ಈ ಅಬ್ದುಲ್ ಮಜೀದ್ ದಿಲೇರ್ ಖಾನ್ ಏನ್ ಮಾಡ್ತಾನೆ, ಬೆಳಗಾವಿ, ಬಿಜಾಪುರ, ರಾಯಚೂರು, ಧಾರವಾಡ ಇಲ್ಲೆಲ್ಲ ತನ್ನ ಆಳ್ವಿಕೆಯನ್ನ ವಿಸ್ತರಣೆ ಮಾಡ್ಕೋತಾನೆ. ಮತ್ತು ಈ ನವಾಬರು ಏನು ಮನೆತನ ಇತ್ತಲ್ಲ, ಆ ನವಾಬರು ಮನೆತನದೊಳಗ ಅತ್ಯಂತ ದಕ್ಷ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಂತವನು ಈ ಮಜೀದ್ ಖಾನ್ ಅಂತ ಹೇಳಿ. ಈ ಸೌನೂರಿನ ಕೆರೆ ಏರಿ ಹಿಡ್ಕೊಂಡು ಹೋಗುವಾಗ್ರಿ ಇಲ್ಲೊಂದು ಶಿಲಾಶಾಸನ ಐತಿ. ಅಲ್ಲಿ ಏನು ಶಿಬಾರ್ದ ಹತ್ರ ಒಂದು ಶಿಲಾಶಾಸನ ನೋಡ್ಕೊಂಡ್ ಬಂದ್ವಲ್ಲ, ಅದೇ ತರ ಇಲ್ಲೊಂದು ಐತಿ. ಮಣ್ಣು ಹಾಕಿ ಮುಚ್ಚಿಬಿಟ್ಟಾರ. ಸೂರ್ಯ, ಚಂದ್ರ, ಇದು ಕೂಡ ಒಂದು ಈಶ್ವರನ ಲಿಂಗ ಇರೋದ್ರಿಂದ ಇದೊಂದು ಶೈವ ಶಿಲಾಶಾಸನ. ಸೊ ಆ ಕೆರೆ ಏರಿಯನ್ನ ನೋಡ್ಕೊಂಡು ಅಲ್ಲಿ ಆಡಿರ್ತಕ್ಕಂಥ ಶಿಲಾಶಾಸನಗಳನ್ನ ನೋಡ್ಕೊಂಡ್ ಬಂದ್ಮೇಲೆ ಇಲ್ಲೂ ಕೂಡ ನಮ್ಗೊಂದು ಮೋತಿ ತಲಾಬ್ ಅಂತ ಸಿಗ್ತೈತಿ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ನವಾಬ್ ಅಬ್ದುಲ್ ವಜೀರ್ ಖಾನ್ ಏನ್ ಮಾಡ್ತಾನ್ರಿ, ಮುಘಲರ ಮೇಲೆ ತನ್ನ ನಿಷ್ಠೆಯನ್ನ ತೋರಿಸ್ಬೇಕು ಅಂತ ಹೋದಾಗ ನಿಜಾಮನ ಒಂದು ತುಕುಡಿ ಅವನ ಮೇಲೆ ದಂಡೆತ್ತಿ ಬರ್ತೈತಿ. ಸೊ ಅನಿವಾರ್ಯವಾಗಿ ನವಾಬ ಹೈದರಾಬಾದ್ನ ನಿಜಾಮನ ಜೊತೆ ಒಂದು ಒಪ್ಪಂದ ಮಾಡ್ಕೋಬೇಕಾಗ್ತೈತಿ. ಅದ್ರ ಜೊತೆಗೆ ಮುಂದ ಮರಾಠರ ಜೊತೆನೂ ಯುದ್ಧವನ್ನ ಮಾಡುವಂತ ಪ್ರಸಂಗ ಬರ್ತೈತಿ. ಇಲ್ಲಿ ಕೆರೆ ಐತಿ, ನೋಡೋಣ. ಇಲ್ಲೊಂದು ಕಟ್ಟೆ ವ್ಯವಸ್ಥೆ, ಇಲ್ಲೊಂದು ಶಿಲಾಶಾಸನ ಕೂಡ ಐತಿ ನೋಡ್ರಿ. ಮೋತಿ ಅಂತಂದ್ರ ಮುತ್ತು ಅಂತ ಆಕೇತ್ರಿ. ತಲಾಬ್ ಅಂತಂದ್ರ ಕೆರೆ, ಮುತ್ತಿನ ಕೆರೆ. ನವಾಬರು ಈ ಕೆರೆಯನ್ನ ಕಟ್ಸೋದಕ್ಕೆ ಒಂದು ಲಾಂಗ್ ವಿಷನ್ ಇತ್ತು, ದೂರ ದೃಷ್ಟಿ ಇತ್ತು. ಆಗಿನ ಸಂದರ್ಭದಲ್ಲಿ ನವಾಬರ ಕಾಲದ ಸಂದರ್ಭದಾಗ ಕುಡಿಯೋದಕ್ಕ ಈ ನೀರ್ನ ಬಳಸ್ಕೊತಿದ್ರು. ಮತ್ತೆ ಈ ನೀರು ಕ್ರಿಸ್ಟಲ್ ಕ್ಲಿಯರ್ ಅಂತ ಏನ್ ಕರೀತಾರಲ್ಲ ಹಂಗಿತ್ತು, ಪಳ ಹೊಳಿತಿತ್ತು ಅಂತ ಸೂರ್ಯನ ಶಕಕ್ಕ. ಆದ್ರೆ ಇತ್ತೀಚೆಗೆ ಈ ಕೆರೆಯನ್ನ ಹಾಳು ಮಾಡ್ಯಾರ. ಸೊ ಈ ತಾಲಾಬನ್ನ ನೋಡ್ಕೊಂಡು ನಾನು ಹೊಂಟೀನಿ ಈಗ ವಿಷ್ಣು ತೀರ್ಥದ ಕಡೆಗೆ. ಈಗ ಹೋಗ್ಬೇಕು. ಇಲ್ಲಿ ಕಾಣಿಸ್ತೈತಲ್ರಿ ಕೆರೆ, ಮೋತಿ ತಲಾಬನ್ನ ನೋಡ್ಕೊಂಡು ನಾನೀಗ ಹಂಗೆ ಕೆರೆ ಏರಿ ಮೇಲೆ ಮುಂದೆ ಹೋಗ್ತೀನಿ. 1745 ಟೈಮಿಗೆ ಈ ಸೌನೂರು ಅನ್ನೋದೇನೈತಲ್ರಿ, ಆ ಕಡೆ ಪೂನಾದ ಪೇಶ್ವೆಗಳು, ಕೊಲ್ಲಾಪುರದ ಸಂಭಾಜಿ, ಆಮೇಲೆ ಹೈದರಾಬಾದಿನ ನಿಜಾಮ, ಈ 3 ಜನಗಳ ಸುಳಿಗೆ ಸಿಕ್ಕಾಕೋತೈತಿ. ಯಾಕಂದ್ರ ಈ 3 ಜನಗಳು ಕರ್ನಾಟಕದ ಮೇಲೆ, ಅಂದ್ರೆ ಈಗೇನು ಮೈಸೂರು ಪ್ರಾಂತ್ಯ ಇತ್ತಲ್ಲ, ಅದು ಮೊದಲು ಕರ್ನಾಟಕ ಆಗಿತ್ತು ಅಂತ, ಕರ್ನಾಟಕದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ಬೇಕು ಅಂದ್ರೆ ಈ ಮೈಸೂರಿನ ನವಾಬರ ರಾಜ್ಯವನ್ನ ದಾಟ್ಕೊಂಡೇ ಹೋಗ್ಬೇಕಾಗಿತ್ತು. ಈ ಮಿಯಾನಿ ಏನು ರಾಜ್ಯ ಇತ್ತಲ್ಲ, ಅದನ್ನ ದಾಟ್ಕೊಂಡೇ ಹೋಗ್ಬೇಕಾಗಿತ್ತು. ಆದ್ರಿಂದ ಈ 3 ಜನರ ಕಾದಾಟದ ನಡುವೆ ಸವಣೂರಿನ ನವಾಬರು ಸಿಕ್ಕಾಕೊಂಡ್ಬಿಟ್ರು. ಇದೇ ವರ್ಷ 1745 ಈ ಕೊಲ್ಲಾಪುರದ ಏನು 2ನೇ ಸಂಭಾಜಿಯ ಸಹಕಾರದ ಜೊತೆಗೆ ಈ ಸವಣೂರಿನ ನವಾಬ ಏನ್ ಮಾಡ್ಬಿಡ್ತಾನೆ, ಅವರ ಹಿಡಿತದಲ್ಲಿ ಇದ್ದಂತಹ ತನ್ನ ರಾಜ್ಯದ ಪ್ರದೇಶಗಳನ್ನ ವಾಪಸ್ ಪಡ್ಕೋಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾನೆ. ಮರಾಠರುಗಳಿಗೆ, ಪೇಶ್ವೆಗಳಿಗೆ ಅವನು ಕಪ್ಪವನ್ನ ಕೊಡೋಕೆ ಇಷ್ಟಪಡೋದಿಲ್ಲ. ಇದರಿಂದಾಗಿ ಸವಣೂರಿನ ನವಾಬರು ಈ ಪೇಶ್ವೆಯವರ ಒಂದು ವಿರೋಧವನ್ನ ಕಟ್ಕೋಬೇಕಾಕೈತಿ. ಅದ್ರ ಜೊತೆಗೆ 1747 ಒಂದು ಒಪ್ಪಂದವನ್ನ ಮಾಡ್ಬೇಕಾಕೈತಿ. ಈ ಒಪ್ಪಂದ ಸವಣೂರಿನ ನವಾಬನಿಗೆ ಅನಿವಾರ್ಯ ಆಗಿತ್ತು. ಯಾಕೆಂದ್ರೆ ಪೇಶ್ವೆಗಳನ್ನ ಎದುರಿಸುವಷ್ಟು ಸಾಮರ್ಥ್ಯ ಅವನಲ್ಲಿ ಇರಲಿಲ್ಲ. ಈ ಒಪ್ಪಂದದಿಂದಾಗಿ ಸವಣೂರಿನ ನವಾಬ ತನ್ನ ರಾಜ್ಯದ ಎಷ್ಟೋ ಪ್ರದೇಶಗಳನ್ನ ಪೂನಾದ ಪೇಶ್ವೆಗಳಿಗೆ ಬಿಟ್ಕೊಡ್ಬೇಕು. ಲಿಸ್ಟ್ ದೊಡ್ಡದೈತಿ, ಓದಿ ಹೇಳ್ತೀನಿ ತಡ್ರಿ. ಒಟ್ಟು 22 ಮಹಲ್ಗಳನ್ನ ಬಿಟ್ಕೊಡ್ಬೇಕಾಗಿತ್ತಂತೆ.
ಯಾವುದು ಕುಂದಗೋಳ, ಸಿಗ್ಗಾವಿ, ಮಿಶ್ರಿಕೋಟೆ, ಬಮ್ಮಿಗಟ್ಟಿ, ತಡಸ, ಕೆರೂರ್ ಬುದ್ರಕ, ಕೆರೂರ್ ಕುದ್ರ, ಕುಂದ, ಕಾಗಿನೆಲೆ, ರಾಣೆಬೆನ್ನೂರು, ನಿಡಸಂಗಿ, ಸಿಗ್ಗಾವಿ, ಬಂಕಾಪುರ, ತಿಳುವಳ್ಳಿ, ಆಡೂರು, ಕುಪ್ಪೆಲೂರು, ಮಾಸೂರು, ಕಸ್ಬಾ ಹಾವೇರಿ, ಪೇಟ ಹಂಸಭಾವಿ, ಐರಾಣಿ ಇಷ್ಟುಗಳನ್ನ ಪುನಾದ ಪೇಶ್ವೆಗಳಿಗೆ ನವಾಬ ಬಿಟ್ಕೊಡ್ಬೇಕಾಕೈತಿ. ಜೊತೆಗೆ ಯಾರೆಲ್ಲ ಪೂನಾದ ಪೇಶ್ವೆಗಳ ಶತ್ರುಗಳಿದ್ರಲ್ಲ ಅವರನ್ನೆಲ್ಲ ನವಾಬ ಕೂಡ ಶತ್ರು ಅಂತ ಹೇಳಿ ಟ್ರೀಟ್ ಮಾಡ್ಬೇಕಾಕೈತಿ. ನವಾಬನಾಗಿದ್ದ ಅಬ್ದುಲ್ ಮಜೀದ್ ಖಾನ್ಗೆ ಇದನ್ನ ಸಹಿಸ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ, ಅನಿವಾರ್ಯವಾಗಿ ಸಹಿಸ್ಕೊಂಡ. ಇದಾದ್ಮೇಲೆ ಅವನು ಒಂದಿಷ್ಟು ಬಲಿಷ್ಠ ಅಂತ ಅವನಿಗೆ ಯಾವಾಗ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ತಾನೇನು ಕಳ್ಕೊಂಡಿದ್ನಲ್ಲ ಪ್ಲೇಸ್ಗಳನ್ನ ಅವನ್ನ ವಾಪಸ್ ಪಡ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ದ, ಆಗ್ಲಿಲ್ಲ. ನವಾಬ್ ವಜೀದ್ ಖಾನ್ 1754ರಲ್ಲಿ ನಿಧನನಾದ. ಅವನು ನಿಧನನಾದ ನಂತರ ಅಧಿಕಾರಕ್ಕೆ ನವಾಬ್ನಾದವನು ಅವನ ಮಗ ಅಬ್ದುಲ್ ಹಕೀಮ್ ಖಾನ್ ಅಂತ ಹೇಳಿ. ಈ ಮೋತಿ ತಾಲಾಬ್ ಐತಲ್ರಿ, ಬಹಳ ವಿಶಾಲವಾದಂತ ಕೆರೆ ಇದು. ತುಂಬಾ ವಿಶಾಲವಾಗಿರ್ತಕ್ಕಂಥ ಪ್ರದೇಶ. ಅದ್ಯಾಕೋ ಏನೋ ನೀರಿಲ್ಲ. ಇರೋ ಬರೋ ಗಲೀಜನ್ನೆಲ್ಲ ತಗೊಂಡ್ಬಂದು ಈ ಕೆರೆಗೆ ಡಂಪ್ ಮಾಡಿ, ಎಲ್ಲದಕ್ಕಿಂತ ದೊಡ್ಡ ದುರಾದೃಷ್ಟ ಅಂತಂದ್ರ ಮೋತಿ ತಲಾಬ್ ಅಂದ್ರೆ ಇದೇ ಕೆರೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. 1755ರೊಳಗ್ರಿ ಈ ಪೇಶ್ವೆ ದಕ್ಷಿಣ ಭಾರತದ ಕಡೆ ದಂಡೆತ್ತಿ ಹೋಗ್ತಿರ್ತಾನ. ಅಂತ ಟೈಮ್ ಒಳಗಡೆ ಇವನು ಕೃಷ್ಣಾ ನದಿಯ ಬಲದಂಡೆ ಮೇಲೆ ಕ್ಯಾಂಪ್ ಅನ್ನ ಹಾಕಿದಾಗ ಅವನ ಜೊತೆಗಿದ್ದಂತಹ ಒಬ್ಬ ಅಧಿಕಾರಿ ಮುಜಾಫರ್ ಖಾನ್ ಅಂತ ಹೇಳಿ ಅವನು ಈ ಪೇಶ್ವೆ ಅವರಿಗೆ ದ್ರೋಹ ಬಗೆದು ಸವಣೂರಿನ ನವಾಬನ್ನ ಬಂದು ಸೇರ್ಕೋತಾನೆ. ಪಾಪ ಸವಣೂರಿನ ನವಾಬಗೆ ಏನು ಗೊತ್ತಿತ್ತು, ಇದು ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗ ಆಕ್ಕೈತಿ ಅಂತ ಗೊತ್ತಾಗ್ಲಿಲ್ಲ. ಪೇಶ್ವೆ ಸವಣೂರ್ ನವಾಬನ್ನ ಕೇಳ್ತಾನೆ ಮುಜಾಫರ್ ಖಾನನ್ನ ಒಪ್ಪಿಸ್ಬೇಕು ಅಂತ. ಅವಾಗ ಸವಣೂರಿನ ನವಾಬ ಹಕೀಂ ಖಾನ್ ಇದಕ್ಕೆ ಒಪ್ಪೋದಿಲ್ಲ. ಇದ್ರ ಪರಿಣಾಮ ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ನವಾಬರ ಕಾಲದ ಇತಿಹಾಸಕ್ಕೆ ಸ್ಮಾಲ್ ಬ್ರೇಕ್ ತಗೊಂಡು ನಾನೀಗ ಬಂದಿನಿ ವಿಷ್ಣು ತೀರ್ಥ ಅಂತ. ಇಲ್ಲೈತೆ ನೋಡ್ರಿ, ಈ ವಿಷ್ಣು ತೀರ್ಥ ಆದ್ಮೇಲೆ ನವಾಬರ ಇತಿಹಾಸನ ಮುಂದುವರಿಸ್ತೀನಿ. ಅದು ವಿಷ್ಣು ತೀರ್ಥ, ಅದ್ರಗಡೆ ಇರ್ತಕ್ಕಂಥ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ. ಇದು ವಿಷ್ಣು ತೀರ್ಥ. ಇಲ್ಲೊಂದು ಬಾವಿ ಐತಿ, ಬಾವಿಯಾಗ ನೀರಿಲ್ರಿ. ಇದನ್ನೇನಾರು ಪ್ರೊಟೆಕ್ಷನ್ ಮಾಡದ ಹೋಗಿದ್ರ ಮೋತಿ ತಾಲಾಬ್ ಇತ್ತಲ್ರಿ, ಇಡೀ ಗಾರ್ಬೇಜ್ನ ತಂದ್ ಹಾಕಿರ್ತಾರ. ಹಂಗ ಇದಕ್ಕೂ ಆಗ್ತಿತ್ತೋ ಏನೋ. ಬೀಗ ಹಾಕಿ ಪ್ರೊಟೆಕ್ಷನ್ ಮಾಡ್ರ. ಗುಡ್. ವಿಷ್ಣು ತೀರ್ಥವನ್ನು ನೋಡ್ಕೊಂಡು ಮುಂದೆ ಹೊಂಟೀನಿ. ಇನ್ನೊಂದಿಷ್ಟು ನವಾಬರ ರಚನೆಗಳಿದಾವೆ. ಇಲ್ಲಿ ಸವಣೂರ್ನ ಲಕ್ಷ್ಮೇಶ್ವರ ನಾಕ ಅಂತ ಒಂದು ಪ್ಲೇಸ್ ಐತಿ, ಅದ್ರ ಸುತ್ತಮುತ್ತಲ ಒಂದಿಷ್ಟು ಪ್ಲೇಸ್ಗಳಿದಾವ, ಅಲ್ಲಿ ಹೋಗೋಣ. ಈ ಮುಜಾಫರ್ ಖಾನನ್ನ ಹಕೀಂ ಖಾನ್ ಹಿಂದಿರುಗಿಸದೇ ಇದ್ದಿದ್ದಕ್ಕೆ ಪೇಶ್ವೆಗಳು ನಿಜಾಮನ ಮೇಲೆ ಯುದ್ಧವನ್ನ ಸಾರ್ತಾರೆ. ಯುದ್ಧ ಸ್ಟಾರ್ಟ್ ಆಕೈತಿ. ಅತ್ತ ನಿಜಾಮನ ಮಂತ್ರಿ ಶಾ ನವಾಜ್ ಖಾನ್ ತನ್ನ ತುಂಡು ಸೈನ್ಯವನ್ನ ಒಗ್ಗೂಡಿಸ್ತಿರ್ಬೇಕಾದ್ರೆ ಪೇಶ್ವೆ ಅವ್ರಿಗೇನ್ ಕಳಿಸ್ತಾನೆ ಒಂದು ಸಂದೇಶನ, ನಮ್ಮ ಉದ್ದೇಶ ನಿಜಾಮರ ಮೇಲೆ ಯುದ್ಧ ಸರೋದಲ್ಲ, ನವಾಬನ ಶಕ್ತಿಯನ್ನ ನಾವು ಕುಂಗಿಸ್ಬೇಕಾಗೈತಿ ಅಂದಾಗ ಈ ಶಾ ನವಾಜ್ ಖಾನ್ ಏನ್ ಮಾಡ್ಬಿಡ್ತಾನೆ, ತನ್ನೆಲ್ಲಾ ಕೆಲಸವನ್ನ ಬಿಟ್ಟು ಪೇಶ್ವೆಯರ್ ಜೊತೆ ಸೇರ್ಕೋತಾನೆ. ಅವನ ಜೊತೆ ಈ ಫ್ರೆಂಚರ ಒಬ್ಬ ಬುಷಿ ಅಂತ ಇರ್ತಾನ್ರಿ, ಅವನದೊಂದು ಬಂದೂಕಿನ ಪಡೆ, ಪಿರಂಗಿ ಪಡೆ ಇರ್ತೈತಿ. ಅವನು ಈ ಬುಷಿಯನ್ನ ಈ ನಿಜಾಮನ ಸೈನಿಕರು ಕರ್ಕೊಂಡ್ಬಂದು ಸವಣೂರಿನ ಕೋಟೆಯ ಸುತ್ತಲೂ ಬುಷಿ ಮಾರ್ಗದರ್ಶನದೊಳಗಡೆ ಗುಂಡನ್ನ ಹಾರಿಸ್ತಾರೆ, ತುಪಾಕಿಯನ್ನ ಹಾರಿಸ್ತಾನೆ. ಒಟ್ಟು 3 ತಿಂಗಳು ಕೋಟೆಯನ್ನ ಮುತ್ತಿಗೆ ಹಾಕುತ್ತಾರೆ ಈ ಜಂಟಿ ಸೈನ್ಯ. 3 ತಿಂಗಳಾದ್ಮೇಲೆ ಸವಣೂರಿನ ನವಾಬ ಅನಿವಾರ್ಯವಾಗಿ ಮಣಿಬೇಕಾಗ್ತದೆ. ಸವಣೂರಿನ ಈ ಜಂಟಿ ಮುತ್ತಿಗೆಯಿಂದಾಗಿ ನವಾಬನಿಗೆ ಅತಿ ದೊಡ್ಡ ನಷ್ಟ ಉಂಟಾಗಿದೆ. ಈಗಾಗಲೇ ಏನು ಹಕೀಂ ಖಾನ್ ತನ್ನ ತಂದೆಯ ಕಾಲದಲ್ಲಿ ಕಳ್ಕೊಂಡಂತಹ ಸ್ಥಳಗಳ ಜೊತೆಗೆ ಇನ್ನೊಂದಿಷ್ಟು ನವಾಬರ ಸ್ಥಳಗಳನ್ನ ಕಳ್ಕೋಬೇಕಾಕೈತಿ. ಲಿಸ್ಟ್ ಐತಿ, ಹೇಳ್ತೀನಿ ಕೇಳ್ರಿ. ಸರ್ಕಾರ್ ಬಂಕಾಪುರ, ಸರ್ಕಾರ್ ತೋರ್ಗಲ್ಲು ಮತ್ತು ಸರ್ಕಾರ್ ಅಜಂ ನಗರಗಳಿರುವ ಪರಗಣಗಳು, ಸಮತ್ಗಳು, ಪೇಟೆಗಳು, ಕಸ್ಬಾಗಳು
ಇತ್ಯಾದಿ ಒಳಗೊಂಡಂತೆ 8,23,926 ರೂಪಾಯಿಗಳು ಮತ್ತು 8 ಆನೆ ಮೌಲ್ಯದ 38 ಮಹಲ್ಗಳನ್ನ ಈ ನವಾಬ ಈಗ ಬಿಟ್ಕೊಡ್ಬೇಕಾಗೈತಿ ಈ ಒಪ್ಪಂದದಿಂದ. ಇದ್ರ ಜೊತೆಗೆ ಇನ್ನೊಂದು ಮೇಜರ್ ಏನಂದ್ರೆ 11 ಲಕ್ಷ ರೂಪಾಯಿ ಮೊತ್ತವನ್ನ ಕೊಡ್ಬೇಕಾಗೈತಿ. ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಯಾರು, ಈ ಜಂಟಿ ಸೈನ್ಯ ಇತ್ತಲ್ಲ ಅವರು. ಅದ್ರ ಒಳಗಡೆ ಅವ್ರು ಏನ್ ಮಾಡ್ತಾರ ಅಂದ್ರೆ 3 ಲಕ್ಷ ರೂಪಾಯಿ ನಗದನ್ನ ಈ ಆರ್ನಮೆಂಟ್ಗಳು, ವಜ್ರ, ಆನೆಗಳು ಅಥವಾ ಬೆಲೆ ಬಾಳುವ ನಿಲುವಂಗಿಗಳು ಈ ಮೂಲಕ ಗಿಫ್ಟ್ ಮೂಲಕ ಕೊಡಬೇಕು, ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳ್ತಾರಂತೆ. ಬಾಕಿ ಇರತಕ್ಕಂತಹ 7,90,000 ರೂಪಾಯಿದಲ್ಲಿ 4,90,000 ರೂಪಾಯಿಯನ್ನ 2 ವೀಕಲ್ಲಿ ಟೈಮ್ ಕೊಡ್ತಾರೆ, ಅಷ್ಟರೊಳಗಡೆ ಪಾವತಿಸ್ಬೇಕು. ಉಳಿದಂತಹ 3 ಲಕ್ಷ ರೂಪಾಯಿಗೆ ಈ ಬಂಕಾಪುರ ಕೋಟೆ ಐತಲ್ಲ ಅದನ್ನ ಈ ಮಲ್ಲಾರ್ರಾವ್ ಹೋಳ್ಕರ್ ಅಂತ ಇಡ್ತಾರ್ರಿ, ಅವ್ರಿಗೆ ಅಡ ಇಡ್ಬೇಕಾಕೈತಿ. ಮತ್ತ ಈ ಅಡ ಇಟ್ಟಿದ್ದು ಏನು 3 ಲಕ್ಷ ರೂಪಾಯಿಯನ್ನ 3 ತಿಂಗಳ ಒಳಗಡೆ ವಾಪಸ್ ಕೊಡ್ಬೇಕು. 6 ತಿಂಗಳ ಒಳಗಡೆ ವಾಪಸ್ ಕೊಟ್ಟು ಬಿಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ಅದನ್ನು ಕೂಡ ಪೇಶ್ವೆ ಅವರಿಗೆ ಅಧೀನಪಡಿಸ್ಬೇಕು ಅಂತ ಹೇಳಿ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಈ ಒಪ್ಪಂದದಲ್ಲಿ ನವಾಬನಿಗೆ ಆಗಿದ್ದಂತಹ ಲಾಭಗಳಾದ್ರೂ ಏನು ಅನ್ಕೊಂಡಿದೀರಾ? ಪೇಶ್ವಾ ಅಧೀನದಲ್ಲಿದ್ದಂತಹ ಸಲಬತ್ ಜಂಗ್ನಿಂದ ನವಾಬರಿಗೆ ಯಾವುದೇ ತೊಂದರೆ ಆಗದೆ ಇರತಕ್ಕಂತ ಕ್ರಮಗಳನ್ನ ವಹಿಸುವಂತದ್ದು. ಆಮೇಲೆ ಸವನೂರಿನ ನವಾಬರಿಗೆ ಮರಾಠ ಪಡೆಗಳಿಂದ ಯಾವುದೇ ಕಿರುಕುಳ ಆಗದೆ ಇರೋದಂಗೆ ನೋಡ್ಕೊಳ್ಳೋದು. ಮತ್ತೆ ನವಾಬರಿಗೆ ಮಾಸಿಕ ಮಂತ್ಲಿ 5,000 ರೂಪಾಯಿಗಳನ್ನ ಕೊಡುವ ಹಾಗೆ ಒಪ್ಪಂದವನ್ನ ಆಗ್ತದೆ. ಇಲ್ಲಿಗೆ ಹೆಸರಿಗೆ ಮಾತ್ರ ಈ ಒಪ್ಪಂದದ ನಂತರ ಏನಾಗ್ಬಿಡ್ತದೆ, ಪಾಪ ಸವನೂರಿನ ನವಾಬರ ಪರಿಸ್ಥಿತಿ ತುಂಬಾ ಹದಗೆಡ್ತದೆ. ಹೆಸರಿಗೆ ಮಾತ್ರ ಅವರು ನವಾಬರಾಗಿ ಉಳ್ಕೋತಾರೆ, ಇಡೀ ಅಧಿಕಾರವನ್ನ ಪೇಶ್ವೆ ಅವರು ನಿಯಂತ್ರಣವನ್ನ ಮಾಡ್ತಾರೆ. 1761 ನಂತರ ರೀ ಸವನೂರಿನ ಮೇಲಿನ ಹೋರಾಟ ಏನೈತಲ್ಲ ಅದು ಹೈದರಾಬಾದಿನ ನಿಜಾಮ, ಮಾಧವರಾವ್ ಪೇಶ್ವಾ ಮತ್ತೆ ಹೈದರ್ ಅಲಿಯ ನಡುವೆ ನಡೆದಂತಹ ಒಂದು ಸ್ವಾಮ್ಯಕ್ಕಾಗಿ, ತಮ್ಮ ಹತೋಟೆಗಾಗಿ ಒಂದು ಯುದ್ಧಗಳು ನಡೀತಾ ಹೋಗ್ತಾವ. ಇನ್ಮೇಲೆ ಇಲ್ಲಿ ಸವನೂರಿನ ನವಾಬರ ಪಾತ್ರ ಇನ್ಮೇಲೆ ಶೂನ್ಯ ಆಗ್ಬಿಡ್ತದೆ. ಇನ್ಮೇಲೆ ಬರೋದೆ ಹೊರಗಿನವ್ರದ್ದು ಎಲ್ಲರದ್ದು ಪಾತ್ರ. ಹಿಂಗಾಗಿ ಪಾನಿಪತ್ ವಾರ್ನ್ಯಾಗ ಪೇಶ್ವೆ ಏನು ತಂಡಕ್ಕೆ ಇರ್ತೈತಲ್ಲ ಅವಾಗ ಅವ್ರಿಗೆ ಹೀನಾಯವಾಗಿ ಒಂದು ಸೋಲ್ ಆಕೈತಿ. ಅವರು ಬಹಳ ಬಿಜಿ ಆಗ್ಬಿಡ್ತಾರ. ದಕ್ಷಿಣದ ಕಡೆಗೆ ಅವ್ರ ಒಲವು ತುಂಬಾ ಕಡಿಮೆ ಆಕೈತಿ. ಇದೇ ಟೈಮ್ ಒಳಗಡೆ 1762 ಒಳಗಡೆ ಈ ಹೈದರ್ ಅಲಿ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಈ ಹಕೀಂ ಖಾನ್, ಸವನೂರಿನ ನವಾಬ ಹಕೀಂ ಖಾನನನ್ನ ಸೋಲಿಸಿ ಈ ಸವನೂರನ್ನ ತನ್ನ ವಶಕ್ಕೆ ಪಡ್ಕೋತಾನ. ಆದ್ರೂ ಮಾಧವರಾವ್ ಸುಮ್ನೆ ಕೂರೋದಿಲ್ಲ. ಮಾಧವರಾವ್ ಏನ್ ಮಾಡ್ಬಿಡ್ತಾನೆ, ಆ ಕಡೆಯಿಂದ ಪೂನಾದಿಂದ 30,000 ಕುದುರೆ ದಳ ಮತ್ತು 30,000 ಏನು ಕಾಲ್ದಳಗಳನ್ನ ತಗೊಂಡ್ಬಂದು ಹೈದರ್ ಅಲಿಯನ್ನ ಸೋಲಿಸಿ ಸವನೂರನ್ನ ಮತ್ತೆ ತನ್ನ ವಶಕ್ಕೆ ಪಡ್ಕೋತಾನ. ಈಗ ನಾ ಬಂದಿನಿ ಇಲ್ಲೇ ನವಾಬರ ಕಾಲದ ಒಂದು ಸ್ಟ್ರಕ್ಚರ್, ಅವ್ರ ಬಿಲ್ಡಿಂಗ್ ಐತಿ. ಸದ್ಯಕ್ಕೆ ಅದು ತಾಲೂಕಾ ಆಫೀಸ್ ಆಗಿ ಕೆಲಸ ಮಾಡಾಕತೈತಿ. ಇಲ್ಲಿ ನೋಡಂಬರಿ. ರಟ್ಟಿಹಳ್ಳಿ ಮತ್ತು ಆನವಟ್ಟಿಯಲ್ಲಿ ಮಾಧವರಾವ್ ಪೇಶ್ವೆ ಮತ್ತು ಹೈದರ್ ಅಲಿಗೆ ಯುದ್ಧ ಕಳಾಕೈತಿ. ಅವಾಗ ಹೈದರ್ ಅಲಿ ಸೋಲ್ತಾನ. ಇದ್ರ ಪ್ರಕಾರ ಏನಾಕೈತಿ, 32 ಲಕ್ಷ ರೂಪಾಯಿ ಯುದ್ಧ ಪರಿಹಾರ ವೆಚ್ಚವನ್ನ ಹೈದರ್ ಅಲಿ ಮಾಧವರಾವ್ ಕೊಡ್ಬೇಕು, ಮತ್ತೆ ಸವನೂರನ್ನ ಬಿಟ್ಕೊಡ್ಬೇಕಾಕೈತಿ. ಅವೆರಡನ್ನು ಹೈದರ್ ಅಲಿ ಮಾಡ್ತಾನ. ಇದು ಕೂಡ ನವಾಬರ ಒಂದು ಕಟ್ಟಡ. ಸದ್ಯಕ್ಕೆ ಈಗ ತಾಲೂಕಾ ಪಂಚಾಯತ್ ಸವನೂರು ಕಾರ್ಯಾಲಯ. ಈ ಕಟ್ಟಡ ಕೂಡ ಈಗ ತುಂಬಾ ಶಿಥಿಲಾವಸ್ಥೆಗೆ ಬಂದಿರೋದ್ರಿಂದ ಇಲ್ಲಿನ ಆಫೀಸ್ ಅನ್ನ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡೋ ಎಲ್ಲಾ ಸಿದ್ಧತೆಗಳು ನಡೆದವು. ಪಕ್ಕದಾಗ ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೈತಿ. ಇದು ತುಂಬಾ ಹಳೆ ಕಟ್ಟಡ, ಇದು ನವಾಬರದ್ದು ಓಲ್ಡ್ ಸ್ಟ್ರಕ್ಚರ್. ಅಲ್ಲೊಂದು ಶಿಲಾಶಾಸನ ಐತಿ ನೋಡ್ರಿ. ಪೂನಾದೊಳಗಡೆ ಮಾಧವರಾವ್ ತೀರ್ಕೋತಾನೆ. ತೀರ್ಕೊಂಡ ನಂತರ 1764 ಒಳಗಡೆ ಏನು ಹೈದರ್ ಅಲಿ ತನ್ನ ತನ್ನ ಎಲ್ಲಾ ಪ್ರದೇಶಗಳನ್ನ ವಾಪಸ್ ಪಡ್ಕೋಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾನೆ. ಮಾಧವರಾವ್ನ ಚಿಕ್ಕಪ್ಪ ಒಬ್ನಿದ್ದ, ರಘುನಾಥ್ ಅಂತ. ಆ ರಘುನಾಥನ್ ಜೊತೆ ಇವರು ಒಪ್ಪಂದವನ್ನ ಮಾಡ್ಕೊಂಡು 1773 ತನ್ನ ಮಗು ಏನು ಟಿಪ್ಪು ಇದ್ದ, ಅವನ ನೇತೃತ್ವದೊಳಗೆ ಒಂದು ದೊಡ್ಡ ಸೈನ್ಯವನ್ನ ಕಟ್ಟಿ ಕಳಿಸ್ತಾನೆ, ಯುದ್ಧಕ್ಕೆ ಅಂತ ಕಳಿಸ್ತಾನೆ. ಹೈದರ್ ಅಲಿ ಅವಾಗ
ತುಂಗಭದ್ರಾ ನದಿಯನ್ನ ದಾಟಿ ಮತ್ತೆ ಬಂಕಾಪುರ ಸವಣೂರು ಇಲ್ಲಿ ತನಕ ಬರ್ತಾನೆ. 1778ರ ಹೊತ್ತಿಗೆ ಮತ್ತೆ ಈ ಭಾಗದ ಅಂದ್ರೆ ಏನು ಸವಣೂರಿನ ಭಾಗದ ಸುತ್ತಮುತ್ತಲವನ್ನ ಪ್ರದೇಶದ ಹಿಡಿತವನ್ನ ಹೈದರ್ ಅಲಿ ತನ್ನ ವಶಕ್ಕೆ ಪಡ್ಕೋತಾನೆ. ಅತ್ತ ಏನು ಈ ಪೂನಾದ ಪ್ರಧಾನಮಂತ್ರಿ ಆಗಿದ್ದಂತಹ ಮಾಧವ್ ರಾವ್ ಬ್ರಿಟಿಷರ ಜೊತೆ ಯುದ್ಧದಲ್ಲಿ ಬ್ಯುಸಿ ಆಗಿದ್ದಾಗ ಹೈದರ್ ಅಲಿ ಈ ಕಡೆ ತನ್ನ ಬಲವರ್ಧನೆ, ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಕ್ಕೆ ನೋಡ್ಕೋತಾ ಇರ್ತಾನೆ. ಏನು ನವಾಬರ ಹಳೆ ಕಟ್ಟಡ ಇತ್ತು, ಏನು ಕಾರ್ಯಾಲಯ, ತಾಲೂಕಾ ಪಂಚಾಯತಿ ಕಾರ್ಯಾಲಯ, ಅದನ್ನ ನೋಡ್ಕೊಂಡು ಈ ಕಡೆ ಬಂದ್ಮೇಲೆ ಇಲ್ಲೊಂದು ಶಿಲಾಶಾಸನ ಐತಿ, ನೋಡೋಣ. ಶೈವ ಶಿಲಾಶಾಸನ ನೀಟಾಗಿ ಐತಿ, ಅದನ್ನ ಹೂತು ಕೈ ಬಿಟ್ಬಿಟ್ಟ. ಹೈದರ್ ಅಲಿ ಇಷ್ಟಕ್ಕ ಸುಮ್ನೆ ಆಗೋದಿಲ್ರಿ. ಅವನ್ ಏನ್ ಮಾಡ್ಬಿಡ್ತಾನೆ, ಈ ಸವಣೂರಿನ ನವಾಬ ಇದ್ನಲ್ಲ ಹಕೀಂ ಖಾನ್, ಅವನ ಜೊತೆಗೆ ಈ ವೈವಾಹಿಕ ಸಂಬಂಧವನ್ನ ಬೆಳೆಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. 1779ರಲ್ಲಿ ಈ ಹಕೀಂ ಖಾನನ ಹಿರಿಯ ಮಗನನ್ನ ಹೈದರ್ ಅಲಿಯ ಮಗಳಿಗೆ ಮದುವೆ ಮಾಡಿಕೊಟ್ರೆ, ಮತ್ತೆ ಹೈದರ್ ಅಲಿಯ ಎರಡನೇ ಮಗನಿಗೆ ನವಾಬನ ಮಗಳನ್ನ ಮದುವೆ ಮಾಡಿಕೊಟ್ಟು ಒಂದು ವೈವಾಹಿಕ ಸಂಬಂಧವನ್ನ ಸ್ಥಾಪನೆ ಮಾಡ್ತಾರೆ. 1756 ಏನು ಹಕೀಂ ಖಾನ್ ನ ತಂದೆ ಈ ಮರಾಠರ ಪೇಶ್ವೆಗಳಿಗೆ ಬಿಟ್ಕೊಟ್ಟಿದ್ನಲ್ಲ, ಪುನಾದ ಪೇಶ್ವೆಗಳಿಗೆ, ಅಷ್ಟು ಪ್ರದೇಶಗಳನ್ನ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಹೈದರ್ ಅಲಿ ಹಕೀಂ ಖಾನ್ಗೆ ಭರವಸೆಯನ್ನ ಕೊಡ್ತಾನೆ. 1782ರ ತನಕ ಹೈದರ್ ಅಲಿ ಸಾಯುವವರೆಗೂ ಹಕೀಂ ಖಾನ್ ಸಮೃದ್ಧನಾಗ್ಬಿಡ್ತಾನೆ. ಆ ಕಡೆ ಪೇಶ್ವೆ ಅವರ ಕಾಟ ಇರೋದಿಲ್ಲ, ಪುನಾದ ಪೇಶ್ವೆ ಅವರ ಕಾಟ ಇರೋದಿಲ್ಲ. ಆ ಬಲಿಷ್ಠನಾಗ್ತಿದ್ದಂತಹ ಹೈದರ್ ಅಲಿ ಸಪೋರ್ಟ್ ಹಕೀಂ ಖಾನ್ಗೆ ಇರ್ತೈತಿ. ಆದರೆ ಹೈದರ್ ಅಲಿ ಸತ್ತ ನಂತರ ಈ ಹಕೀಂ ಖಾನ್ ಅದ್ಯಾಕೋ ಟಿಪ್ಪು ಸುಲ್ತಾನನ ಜೊತೆಗೆ ಕೈ ಜೋಡಿಸೋದು ಬಿಟ್ಬಿಟ್ಟು ಪೇಶ್ವೆ ಅವ್ರ ಕಡೆಗೆ ಮನಸ್ಸು ಮಾಡ್ತಾನೆ. ಇದರಿಂದ ಏನಾಗ್ಬಿಡ್ತದೆ, ಟಿಪ್ಪು ಸುಲ್ತಾನ್ ಕೋಪಗೊಳ್ತಾನೆ. ಈ ಕಡೆ ಹೋದ್ರೆ ನಮ್ಗೆ ಇನ್ನೊಂದಿಷ್ಟು ನವಾಬರ ಕಟ್ಟಡಗಳು ಸಿಗ್ತಾವ, ಅಲ್ಲಿ ನೋಡ್ಕೊಂಬಂದು ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿಂದ ಬಂದ್ಮೇಲೆ ಇಲ್ಲೊಂದು ಬಿಲ್ಡಿಂಗ್ ಐತಿ, ಬಟ್ ಈ ಬಿಲ್ಡಿಂಗ್ ದಾರಿ ಎಲ್ಲೈತಿ ಅಂತಾನೆ ಗೊತ್ತಿಲ್ಲ. ನವಾಬರ್ ಕಾಲದ ಸ್ಟ್ರಕ್ಚರ್ ಇದು, ಅದೇ ಎಲ್ಲ ಪಾಳು ಬಿದ್ದಿದೆ. ಅಲ್ಲಿ ಹೋಗಕ್ ದಾರಿನೂ ಇಲ್ಲ ಎಲ್ಲೂನು. ಹಿಂಗ ನೋಡ್ಕೊಂಡು ಇಲ್ಲಿ ಹೋಗ್ಬೋದೇನೋ ಮೇಲೆ. ಒಟ್ಟು ಒಂದಿಷ್ಟು ಮಿನಾರ್ಗಳು ಎಲ್ಲ ಇದಾವೆ ಇಲ್ಲಿ. ಮತ್ತೆ ಇದು ದಾರಿ. ಮಿನಾರ್ ಇರೋ ಬಿಲ್ಡಿಂಗ್ ಅನ್ನ ನವಾಬ್ ಮಸ್ಜಿದ್ ಪ್ಯಾಲೇಸ್ ಅಂತ ಕರೀತಾರೆ. ಯಾವಾಗ ಕಟ್ಸಿದ್ರು ಅಂತ ಇಲ್ಲ, ನನ್ನ ಪ್ರಕಾರ ಇದನ್ನ ನವಾಬರ ನಂತರ ಕಾಲಘಟ್ಟದಲ್ಲಿ ಕಟ್ಸಿರ್ಬಹುದು ಅವರ ರಿಲೇಟಿವ್ಗಳು. ಇದನ್ನ ನೋಡ್ಕೊಂಡು ಈಗ ಮತ್ತೆ ಮುಂದಕ್ಕೆ ಹೋಗೋಣ. ಅದು ಪಾಳು ಬಿದ್ದಿದೆ, ಕ್ಲೋಸ್ ಆಗೈತಿ, ದಾರಿ ಎಲ್ಲೂ ಇಲ್ಲ. ಏನು ಈ ಹಕೀಂ ಖಾನನ ವರ್ತನೆಯಿಂದ ಕೋಪಗೊಂಡಂತಹ ಟಿಪ್ಪು ಅವನ ಮೇಲೆ ಯುದ್ಧವನ್ನ ಸಾರ್ತಾನೆ. ಆವಾಗ ಪೇಶ್ವೆ ಫಡ್ನವೀಸು ಆ ಕಡೆಯಿಂದ ದಕ್ಷಿಣ ಕಡೆಗೆ ಒಂದೊಂದೇ ಮಹಲ್ಗಳನ್ನ ತನ್ನ ವಶಕ್ಕೆ ಪಡಿತಾ ಬರ್ತಿರ್ಬೇಕಾದ್ರೆ ಒಂದು ತುಕಡಿಯನ್ನ ನವಾಬನ ರಕ್ಷಣೆಗೆ ಅಂತ ಕಳಿಸಿರ್ತಾನೆ. ಟಿಪ್ಪು ಸುಲ್ತಾನ್ ಏನ್ ಮಾಡ್ಬಿಡ್ತಾನೆ, ಆ ತುಕಡಿಯ ಮೇಲೆ ಮಳೆ ಬರ್ತಿರ್ತಕ್ಕಂತಹ ಒಂದು ದಿನ ಮಧ್ಯರಾತ್ರಿ ದಾಳಿಯನ್ನ ಮಾಡಿ ಸವಣೂರನ್ನ ತನ್ನ ವಶಕ್ಕೆ ಪಡ್ಕೋತಾನೆ. ಅವಾಗ ಇಲ್ಲಿದ್ದಂತಹ ಏನು ನವಾಬನನ್ನ ಅವನು ಮರಾಠರ ಏನು ಪೂನಾಗೆ ಓಡಿಸ್ತಾನೆ. ಇಲ್ಲಿ ಲೋಕಲ್ನವರು ಒಂದು ಸ್ಥಳಕ್ಕೆ ರಾಣಿ ಮಹಲ್ ಅಂತ ಕರೀತಾರೆ. ಈಗ ಅಲ್ಲಿಗೆ ಹೋಗೋಣ. ನಾವು ಅಲ್ಲಿ ನೋಡಿದ್ವಲ್ಲ, ಅದು ತಾಲೂಕಾ ಪಂಚಾಯತಿ ಕಚೇರಿ, ಅದ್ರ ಎದುರುಗಡೆ ಇಲ್ಲೊಂದು ಬಯಲು ಬರ್ತದೆ. ಈ ಬಯಲಿಂದ ನಾವು ಆ ಕಡೆ ಹೋಗ್ಬೇಕು. 1786ರ ಟೈಮಲ್ಲಿ ಮರಾಠರ ಪೇಶ್ವೆಗಳು ಅಥವಾ ಪೂನಾದ ಪೇಶ್ವೆಗಳು ಮತ್ತು ಹೈದರಾಬಾದಿನ ನಿಜಾಮರು ಜಂಟಿಯಾಗಿ ಒಂದು ಪಡೆಯನ್ನ ಕಟ್ಟಿಕೊಂಡು ಟಿಪ್ಪುವಿನ ವಿರುದ್ಧ ತಕ್ಕೋಜಿ ಹೋಳ್ಕರ್ ಅವರ ನೇತೃತ್ವದೊಳಗ ಸೈನ್ಯವನ್ನ ಕಳಿಸ್ತಾರೆ. ಆವಾಗ 1787ರಲ್ಲಿ ಗಜೇಂದ್ರಗಡ ಒಪ್ಪಂದ ಆಕೈತಿ ಈ ಜಂಟಿ ಸೇನೆಗೂ ಮತ್ತು ಟಿಪ್ಪುವಿಗೂ. ಆ ಗಜೇಂದ್ರಗಡ ಒಪ್ಪಂದದ ಪ್ರಕಾರ ಸವಣೂರನ್ನ ಅದರ ನವಾಬನಿಗೆ ಬಿಟ್ಕೊಡ್ಬೇಕಾಗ್ತದೆ.
ಆದ್ರೆ ಆ, ಇಲ್ಲಿ ಒಂದು ಮಾತನ್ನ ನಾವು ಸ್ಪಷ್ಟವಾಗಿ ಹೇಳ್ಬೇಕು, ಇದು ಯಾರನ್ನ ದ್ವೇಷ ಮಾಡುವಂಥದ್ದಲ್ಲ. ಸವಣೂರಿನ ನವಾಬನೇ ಟಿಪ್ಪುವಿನ ನಂಬಲಿಲ್ಲ. ಅವನ ನಂಬಿಕೆ ದ್ರೋಹಕ್ಕೆ ಹೆದರದಂತಹ ಸವಣೂರಿನ ನವಾಬ ಪುಣೆಗೆ ಹೋಗ್ಬಿಡ್ತಾನೆ ವಾಪಸ್. ಮತ್ತೆಂದು ಅವನು ಸವಣೂರ್ ಕಡೆ ತಿರುಗಿ ನೋಡೋದಿಲ್ಲ. ಅವಾಗ ಈ ಪ್ರದೇಶವನ್ನು ಕೂಡ ಪೇಶ್ವೆ ಅವರೇ ನೋಡ್ಕೋತಾರೆ. ಇಲ್ಲಿ ನಾಲ್ಕು ಬಂದೇನೀಗ ರಾಣಿ ಮಹಲ್ ಅಂತೇಳಿ, ಇಲ್ಲಿ ಕಾಣಿಸ್ತೈತಲ್ರಿ, ಇದೇ ಬಿಲ್ಡಿಂಗು ರಾಣಿ ಮಹಲ್ ಅಂತೇಳಿ. ಸವಣೂರನ್ನ ರಾಜಧಾನಿಯಾಗಿ ಮಾಡಿಕೊಂಡಂತಹ ರವೂಫ್ ಖಾನನಿಂದ ಹಿಡ್ಕೊಂಡು ಅದರ ಕೊನೆಯ ನವಾಬ ಖೈರ್ ಖಾನ್ ಅಂತೇಳಿ ಇಷ್ಟು ಜನ ನವಾಬರು ಇಲ್ಲಿ ಆಡಳಿತವನ್ನ ಮಾಡ್ತಾರ. ಆದ್ರ ಯಾವ ನವಾಬನ ಮಗಳಿಗೆ ಆಗಿ ಈಗ ಮನೆಯನ್ನ ಕಟ್ಸಿದ್ರು ಅಂತ ಎಲ್ಲೂ ಸ್ಪಷ್ಟವಾದ ಮಾಹಿತಿ ಇಲ್ಲ, ಯಾವುದೇ ದಾಖಲೆಗಳಲ್ಲಿ ಇಲ್ಲ. ಸೊ ಸುಮ್ಮನೆ ಇದನ್ನ ರಾಣಿ ಮಹಲ್ ಅಂತ ಸ್ಥಳೀಯರು ಅಂತಾರೆ. ನಾನು ಕೂಡ ರಾಣಿ ಮಹಲ್ ಅಂತಾನೆ ಕರೆಯೋದು. ನೋಡೋಣ ಏನೇನೈತಿ ಅಂತೇಳಿ. ಸವಣೂರಿನ ನವಾಬ ಹಕೀಂ ಖಾನ್ ಪುಣೆ ಒಳಗಡೆನೆ ಸಾಯ್ತಾನ. ಆದ್ರೆ ಅವನು ಸಾಯೋ ತನಕನು ಪುಣೆ ಪೇಶ್ವೆಗಳು ಅವನಿಗೆ ಮಾಸಿಕವಾಗಿ 10,000 ರೂಪಾಯಿ ಪಿಂಚಣಿ ಕೊಡ್ತಿದ್ರಂತ. ಯಾಕಂದ್ರೆ ಅವನು ಇಡೀ ಅವನ ಇಡೀ ನವಾಬಗಿರಿಯನ್ನೇ ಪೇಶ್ವೆ ಅವ್ರಿಗೆ ಕೊಟ್ಬಿಟ್ಟಿದ್ದ ಸವಣೂರನ್ನ. ಅವನು ಸತ್ತ ಮೇಲೂ ಕೂಡ ಅವನ ವಂಶಸ್ಥರು ಈ 10,000 ರೂಪಾಯಿ ಪಿಂಚಣಿಯನ್ನ ತಗೋತಾರೆ, ಎಲ್ಲಿವರೆಗೂ ಮರಾಠರ ಆಡಳಿತ ಇರೋವರೆಗೂ. ಈಗ ರಾಣಿ ಮಹಲ್ ಅನ್ನ ನೋಡಕ್ ಬಂದೈತಿ, ಒಳಗಡೆ ಏನೈತಿ ಅಂತೇಳಿ ಎಲ್ಲಾ ಪಾಳು ಬಿದ್ದೈತಿ, ಏನು ಉಳ್ದಿಲ್ಲ. ಕಮಾನ್ ಎಷ್ಟು ಚೆನ್ನಾಗಿದೆ, ಬರೀ ಕಲ್ಲಲ್ಲೇ ಕಟ್ಟಿರೋದು. ಹಂಗೆ ನೋಡ್ರಿ ಸ್ಟ್ರಕ್ಚರ್. ಇವೆಲ್ಲಕ್ಕೂ ಇಲ್ಲೆಲ್ಲ ಪೊದೆಗಳು ರೂಮ್ಗಳು ಇದಾವೆ. ಹಿಂಗೆ ಬಕ್ಕೊಂಡು ಬರಬೇಕು. ಈ ಕಡೆಗೆ ಮುಳ್ಳುಗಳು ಸಿಕ್ಕಾಪಟ್ಟೆ ಬೆಳೆದಿದ್ದಾವೆ. ಇದಂತೂ ಇನ್ನೂ ವಿಶಾಲವಾಗಿ ಐತಿ. ಹಿಂದ್ಗಡೆ ಬಂದ್ರೆ ಅಪ್ಪ, ಇಲ್ಲಿ ರೂಮ್ಗಳಿದ್ದಂಗೆ ಇದಾವೆ. ಇಲ್ಲಿ ಇದು ರೂಮು ನೋಡ್ರಿ, ಇದು ರೂಮು, ಇಲ್ಲೆಲ್ಲ ಇದಾವೆ. ಇದೇ ತರ ಅಲ್ಲೊಂದು ರೂಮ್ ಐತಿ ಎದುರುಗಡೆ. ಹೆಂಗಿದೆ ಅಂದ್ರೆ ಯಾರು ಬಂದು ಏನ್ ಮಾಡಿದ್ರು ಗೊತ್ತಾಗಲ್ಲ. ಇಲ್ಲಿ ಒಂದಕ್ಕೊಂದು ರೂಮು ಎಲ್ಲಗಳಿದಾವೆ. ಈ ಬಾಗಿಲುಗಳನ್ನ 100% ಯಾರೋ ಕದ್ದಿದ್ದಾರೆ. ಬಾಗಿಲು ಕದ್ದಿದ್ದಾರೆ. ಮೇಲ್ಗಡೆ ಇದ್ದಂತ ಟೈಲ್ಸ್ ಗಳನ್ನು ಕೂಡ ಕದ್ದಿರ್ತಕ್ಕಂಥದ್ದು. ಪುಣ್ಯ ಕಲ್ಲು ನೆಗುವಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕಲ್ಲು ಬಿಟ್ಟಾಗ್ಯಾರ, ಇಲ್ಲ ಕಲ್ಲನ್ನು ಎತ್ಕೊಂಡು ಹೋಗ್ತಿದ್ರು ಏನೋ. ಟಿಪ್ಪು ಸುಲ್ತಾನನ ಮರಣ ನಂತರ ಈ ಮರಾಠ ಪೇಶ್ವೆ, ಪೂನಾದ ಪೇಶ್ವೆಗಳು ಏನು ನವಾಬರಿಗೆ ಸವಣೂರಿನ ನವಾಬರಿಗೆ ಕೊಡ್ತಿದ್ರಲ್ಲ ಮಾಸಿಕವಾಗಿ 5,000 ರೂಪಾಯಿ, ಅದನ್ನ ನಿಲ್ಲಿಸಿ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಸುಮಾರು 48,000 ರೂಪಾಯಿ ಆದಾಯ ಬರ್ತಕ್ಕಂತಹ 25 ಹಳ್ಳಿಗಳನ್ನ ಅವರಿಗೆ ಕೊಡ್ತಾರೆ. ಎಲ್ಲಿವರೆಗೂ ಪೇಶ್ವೆಗಳು ನವಾಬರಿಗೆ ಪೆನ್ಷನ್ ಅನ್ನ ಕೊಡ್ತಿದ್ರಲ್ಲ ಅಲ್ಲಿವರೆಗೂ ಸವಣೂರಿನ ನವಾಬರು ಪೂನಾದಲ್ಲಿ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿದ್ದು. ಆದ್ರೆ ಯಾವತ್ತು ಸವಣೂರು ಬ್ರಿಟಿಷರ್ ಕೈ ಸೇರ್ತಲ್ವಾ, ಇವರ ಪರಿಸ್ಥಿತಿ ಗಣಗಂಭೀರ. ಅದು ಎಷ್ಟು ಗಂಭೀರ ಆಯ್ತು ಅಂತಾನು ಹೇಳ್ತೀನಿ ತಡ್ರಿ. 1802 ಒಳಗಡೆ ಪೇಶ್ವೆಯಲ್ಲೇನೆ ಒಂದು ಒಡಕು ಉಂಟಾಕೈತಿ. ಹೋಳ್ಕರ್ ಏನ್ ಮಾಡ್ಬಿಡ್ತಾನೆ, ಈ ಇಡೀ ಪೂನಾವನ್ನ ತನ್ನ ವಶಕ್ಕೆ ತಗೊಂಡು ಬಾಜಿರಾವ್, 2ನೇ ಬಾಜಿರಾವ್ನನ್ನ ಅಲ್ಲಿಂದ ಹೊರಗಡೆ ಹಾಕ್ತಾನೆ. 2ನೇ ಬಾಜಿರಾವ್ ಏನ್ ಮಾಡ್ಬಿಡ್ತಾನೆ, ಬ್ರಿಟಿಷರ ಜೊತೆ ಒಪ್ಪಂದ ಮಾಡ್ಕೋತಾನೆ, ಬೆಸ್ಸಿನ್ ಒಪ್ಪಂದ ಅಂತೇಳಿ, ತನ್ನ ರಕ್ಷಣೆಗಾಗಿ. ಅದರ ಪ್ರಕಾರ ಸುಮಾರು 10,22,840 ರೂಪಾಯಿ ವರಮಾನ ಇರತಕ್ಕಂತಹ 26 ವಿಭಾಗಗಳು, ಸವಣೂರಿನ 26 ವಿಭಾಗಗಳು
ಹಾಗೂ 5,56,760 ರೂಪಾಯಿ ವರಮಾನ ಇರತಕ್ಕಂತಹ ಬಂಕಾಪುರವನ್ನು ಕೂಡ ಬ್ರಿಟಿಷರಿಗೆ ಕೊಟ್ಟು ಬಿಡ್ತಾನೆ. ಅಲ್ಲಿಗೆ ಇಡೀ ಸಂಪೂರ್ಣ ಸವಣೂರು ಬ್ರಿಟಿಷರಿಗೆ ಹಾಕಿತಿ, ಬ್ರಿಟಿಷರ ಕೈವಶಕ್ಕೆ ಬರ್ತೈತಿ. ಈಗ ಏನು ನವಾಬರಿಗೆ ಬರ್ತಿತ್ತಲ್ಲ ಪಿಂಚಣಿ ವಾರ್ಷಿಕ 48,000 25 ಹಳ್ಳಿಗಳಿಂದ ಅವು ನಿಂತು ಬಿಡ್ತವೆ. ಈಗ ಈ ಪರಿಸ್ಥಿತಿಲಿ ಏನಾಗ್ಬಿಡ್ತದೆ ಅಂತಂದ್ರೆ ಈ ಪ್ರಾಂತ್ಯದ ಅಂದ್ರೆ ಸವಣೂರಿನ ಏಕೈಕ ನವಾಬನಾಗಿದ್ದಂತಹ ಖೈರ್ ಖಾನ್ 1806 ವೇಳೆಗೆ ಇಡೀ ಈಗಿನ ಖೈರ್ ಖಾನ್ ನವಾಬನಿಗೆ ಸವಣೂರಿನ ನವಾಬರಿಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಸಹಿತ ಇರೋದಿಲ್ಲ. ಚಿಂದಿ ಬಟ್ಟೆಯನ್ನ ಹಾಕೊಳ್ಳುವಂತ ಪರಿಸ್ಥಿತಿಗೆ ಅವರು ಬಂದ್ಬಿಡ್ತಾರೆ. ಮೊದಲೇ ಏನು ಪೇಶ್ವೆಗಳು ಮಾಸಿಕವಾಗಿ 5,000 ಕೊಡ್ತಿದ್ರಲ್ಲ, ವೆಲ್ಲಸ್ಲಿ ಅದನ್ನ ಪೇಶ್ವೆಗಳಿಂದ 1800ರಲ್ಲೇ ಕೊಡ್ಸಕ್ ಪ್ರಯತ್ನ ಮಾಡ್ತಾನೆ. ಅದು ಕೂಡ ಸಂಪೂರ್ಣವಾಗಿ ನಿಂತು ಹೋಗಿ ಈಗ ಸವಣೂರಿನ ನವಾಬರು ಬೀದಿಗೆ ಬಂದು ನಿಂತರು. ಹಾಕೊಳ್ಳೋದಕ್ ಬಟ್ಟೆನೂ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಅವರು ಬಂದ್ ನಿಂತರು. ಆದ್ರೆ ನಾನು ಆಗ್ಲೇ ಆ ಸ್ಕೂಲ್ಗೆ ಹೋದಾಗ ಹೇಳದ್ನಲ್ಲ 1860 ಕಟ್ಸಿದ್ದು, 61-60 ಒಳಗಡೆ ಕಟ್ಸಿದ್ದು ಅಂದ್ರೆ 1806 ಟೈಮಿಗೆ ನವಾಬರಿಗೆ ಹಾಕೊಳ್ಳೋದಕ್ ಬಟ್ಟೆ ಇಲ್ದೇನೆ ಏನು ಅವರ ಅರಮನೆ ಸಂಪೂರ್ಣವಾಗಿ ನಾಶ ಆಗಿ ಚಿಂದಿ ಬಟ್ಟೆ ಹಾಕೊಳ್ಳುವಂತ ಟೈಮಲ್ಲಿ ಇದ್ದಾಗ ಆ ಸ್ಕೂಲನ್ನು ಯಾರು ಕಟ್ಸಿದ್ರು ಹಂಗಾದ್ರೆ ನನ್ನ ಕ್ವಶನ್ ಇದು. ಸೊ ಇಷ್ಟನ್ನ ಹೇಳ್ತಾ ಸವಣೂರು ನವಾಬರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.